ಹಾಯ್ ಎಲ್ಲರಿಗೂ ನಮಸ್ಕಾರ. ಶಿಲ್ಪಾಸ್ ಟ್ವಿಸ್ಟೆಡ್ ರೆಸಿಪೀಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಬರ್ರಿ ಇವತ್ತಿನ ರೆಸಿಪಿ ಏನಂತ ಹೇಳಿ ನೋಡೋಣಂತ. ಇವತ್ತಿನ ರೆಸಿಪಿ ನೋಡ್ರಿ, ಕೆಂಪು ಮಟನ್ ಸಾರು. ಅಗದಿ ಮನ್ಯಾಗ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡುವಂಥ ಮಟನ್ ಸಾರು. ಎಷ್ಟು ತಂಗಳದಾದ್ರೂ ನೋಡ್ರಿ, ಎಷ್ಟು ಸಲ ಕುದಿಸ್ಕೊಂಡು ತಿಂದ್ರೂ ಒಟ್ಟ ಬ್ಯಾಸರ ಆಗ್ಲಾರ್ದಂತಹ, ಬಾಯಾಗ ನೀರು ಬರ್ಸೋವಂತಹ ಮಟನ್ ಸಾರು. ಆಹಾ, ಯಾವಾಗ ನೆನೆಸ್ಕೊಂಡ್ರು ತಿನ್ನಬೇಕು ಅನಿಸೋವಂತಹ ಮಟನ್ ಸಾರು, ಅಗ್ದಿ ಈಸಿಯಾಗಿ ಮಾಡ್ಕೊಳ್ಳುವಂಥ ಮಟನ್ ಸಾರು ಇವತ್ತಿನ ರೆಸಿಪಿ. ಜಲ್ದಿ ಬರ್ರಿ, ಮಾಡೋದು ಹೆಂಗಂತ ಹೇಳಿ ನೋಡೋಣಂತ ಹೇಳಿ ತಡ ಮಾಡೋದು ಬೇಡ ಇವತ್ತು. ನೋಡ್ರಿ, ಮಟನ್ ಸಾರು ಮಾಡಕ್ಕೆ ನಾನು ಅರ್ಧ kg ಅಷ್ಟು ಮಟನ್, ಅರ್ಧ ಕಪ್ ಅಷ್ಟು ರಿಫೈನ್ಡ್ ಆಯಿಲ್, ಆಮೇಲೆ ಮಸಾಲೆ ಐಟಮ್ಸ್ ನೋಡ್ರಿ, ಒಂದು ಪಲಾವ್ ಎಲೆ, 1/4 ಚಮಚದಷ್ಟು ಶಹಜೀರ, ಅರ್ಧ ಇಂಚು ಚಕ್ಕಿ, 2 ಲವಂಗ, 2 ಏಲಕ್ಕಿ ಮತ್ತು 1 ಚಮಚದಷ್ಟು ಗಸಗಸೆ ತೊಗೊಂಡಿನಿ. ಅರ್ಧ ಚಮಚದಷ್ಟು ನೋಡ್ರಿ ಅರ್ಶಿನದ ಪುಡಿ, 3 ಗಡ್ಡೆ ಬೆಳ್ಳುಳ್ಳಿ, 2 ಹಸಿ ಮೆಣಸಿನ್ಕಾಯಿ, 3 ಇಂಚಷ್ಟು ಶುಂಠಿ, 5 ಗೋಡಂಬಿ, 1 ದೊಡ್ಡ ಟೊಮ್ಯಾಟೊ, 1 ಹಿಡಿಯಷ್ಟು ಕೊತ್ತಂಬರಿ. ಆಮೇಲೆ ನೋಡ್ರಿ, ಇಲ್ಲೇ ನಾನು 5 ರಿಂದ 6 ಚಮಚದಷ್ಟು ಖಾರದ ಪುಡಿ ತೊಗೊಂಡಿನಂತ. ಮತ್ತು ನೋಡ್ರಿ, 2 ದೊಡ್ಡ ಉಳ್ಳಾಗಡ್ಡಿನ ಹಿಂಗೆ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿನಿ. ಅರ್ಧ ಕೊಬ್ಬರಿ ಬಟ್ಲ ನೋಡ್ರಿ ಹಿಂಗೆ ಹೋಳು ಮಾಡಿ ಇಟ್ಕೊಂಡೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿನಿ. ಬರ್ರಿ ಈಗ ನೆಕ್ಸ್ಟ್ ಪ್ರಾಸೆಸ್ ಏನಂತ ಜಲ್ದಿ ನೋಡೋಣಂತ. ಒಂದು ಕುಕ್ಕರ್ ಇಟ್ಕೊಂಡು ನಾನು ಇದಕ್ಕೆ ಅರ್ಧ ಬಟ್ಲದಷ್ಟು ಆಯಿಲ್ನ ಹಾಕೊಳತ್ತೀನಿ. ನೋಡ್ರಿ, ಎಣ್ಣೆ ಮಾತ್ರ ಚಲೋ ತೆಂಗ ಕಾಯ್ಬೇಕು. ಸೊ ಎಣ್ಣೆ ಚಲೋ ತೆಂಗ ಕಾದ್ಮೇಲೆ ನಾವು ನೋಡ್ರಿ ಹೋಳು ಮಾಡಿ ಇಟ್ಕೊಂಡಿದ್ವಲ್ಲ ಕೊಬ್ಬರಿನ, ಅದನ್ನು ಹಾಕ್ಕೊಂಡು ಬರೋಬ್ಬರಿ ಬ್ರೌನ್ ಕಲರ್ ಆಗೋ ಮಟ್ಟ ಇದನ್ನು ಹುರ್ಕೋಬೇಕ್ರಿ. ಆಮೇಲೆ ನೋಡ್ರಿ, ಕೊಬ್ಬರಿ ಹೋಳನ್ನ ಒಂದು ಪ್ಲೇಟಿಗೆ ಹಿಂಗೆ ತೆಗೆದು ಇಟ್ಕೊಂಡ್ಬಿಡ್ರಿ. ಸೊ ಪ್ಲೇಟಿಗೆ ತೆಗೆದು ಇಟ್ಕೊಂಡ್ಮೇಲೆ ನೋಡ್ರಿ, ಆಲ್ರೆಡಿ ಎಣ್ಣೆ ಕಾದಿರ್ತದ. ಬೇಕಂದ್ರೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಳ್ಳಾಗಡ್ಡಿನೂ ಸಹಿತ ಅದಕ್ಕೆ ಹಾಕ್ಕೊಂಡು ಚಲೋ ತೆಂಗ ಉಳ್ಳಾಗಡ್ಡಿ ನೋಡ್ರಿ ಹಿಂಗೆ ಮೆತ್ತಗಾಗೋ ಮಟ್ಟ ಚಲೋ ತೆಂಗ ಬಾಳಿಸ್ಕೊರಿ. ಉಳ್ಳಾಗಡ್ಡಿ ನೋಡ್ರಿ ಮೆತ್ತಗಾದ್ಮೇಲೆ ಅದ್ರೊಳಗೆ ಅರ್ಧ ಉಳ್ಳಾಗಡ್ಡಿನೇ ಹಿಂಗೆ ಪ್ಲೇಟಿಗೆ ತೆಗೆದಿಟ್ಕೊರಿ. ಅರ್ಧ ಉಳ್ಳಾಗಡ್ಡಿ ಅಷ್ಟೇ ತಗೋರಿ, ಇನ್ನು ಅರ್ಧ ಕುಕ್ಕರ್ನಾಗ ಇರ್ಬೇಕ್ರಿ. ನೋಡ್ರಿ, ಆಮೇಲೆ ಉಳ್ಳಾಗಡ್ಡಿ ಮತ್ತು ಕೊಬ್ಬರಿನ ಹಿಂಗೆ ತೆಗೆದಿಟ್ಕೊಂಡು ಇವು ತಣ್ಣಗಾಗಾಕ ಇವನ್ನ ಸೈಡ್ಗೆ ಇಟ್ಬಿಡ್ರಿ. ಆಮೇಲೆ ನೋಡ್ರಿ, ಇನ್ನು ಅರ್ಧ ಉಳ್ಳಾಗಡ್ಡಿ ಉಳಿಸ್ಕೊಂಡಿರ್ತೀವಲ್ಲ ಕುಕ್ಕರ್ನಾಗ, ಆ ಉಳ್ಳಾಗಡ್ಡಿನಿ ಹಿಂಗೆ ಕುಕ್ಕರ್ನಾಗ ಸೈಡ್ಗೆ ಸರಿಸ್ಕೊಂಡು ನಾವೇನು ತೊಗೊಂಡಿದ್ವಲ್ಲ ಒಣ ಮಸಾಲೆ, ಆ ಒಣ ಮಸಾಲಿನ ಹಾಕೋಬೇಕು. ನೋಡ್ರಿ, ಇಲ್ಲೇ ಪಲಾವ್ ಎಲೆ ಹಾಕೊಳತ್ತೀನಿ. ಹಂಗೆ ನೋಡ್ರಿ, ನಾವು ತೊಗೊಂಡಿದ್ವಲ್ಲ 1/4 ಚಮಚದಷ್ಟು ಶಾಜೀರನ ಹಾಕೊಳಕತ್ತೀನಿ. ಆಮೇಲೆ 2 ಲವಂಗ, 2 ಏಲಕ್ಕಿ ಮತ್ತು ಅರ್ಧ ಇಂಚಷ್ಟು ಚಕ್ಕಿ ಹಾಕ್ಕೊಂಡು 2 ಹಸಿ ಮೆಣಸಿನ್ಕಾಯಿನೂ ಹಾಕ್ಕೊಂಡು ನೋಡ್ರಿ ಇದನ್ನು ಹಿಂಗೆ ಚಲೋ ತೆಂಗ 1 ನಿಮಿಷ ಹುರ್ಕೊಂಡು, ಆಮೇಲೆ ಉಳ್ಳಾಗಡ್ಡಿನೂ ಮಿಕ್ಸ್ ಮಾಡ್ಕೊಂಡು ಉಳ್ಳಾಗಡ್ಡಿ ಬ್ರೌನ್ ಆಗೋ ಮಟ್ಟ ಚಲೋ ತೆಂಗ ಹುರ್ಕೋಬೇಕು. ಸೊ ಉಳ್ಳಾಗಡ್ಡಿ ಬ್ರೌನ್ ಆದಮೇಲೆ ನೋಡ್ರಿ, ನಾವೇನು ತೊಗೊಂಡಿದ್ವಲ್ಲ ಅರ್ಧ kg ಅಷ್ಟು ಮಟನ್ ಪೂರ್ತಿ ಇದಕ್ಕೆ ಹಾಕೋಬೇಕ್ರಿ. ಸೊ ಮಟನ್ ಹಾಕೊಂಡು ಆದಮೇಲೆ ಇಲ್ಲೇ ನೋಡ್ರಿ ನಾವು ಅರ್ಧ ಚಮಚದಷ್ಟು ಅರ್ಶಿನದ ಪುಡಿನ ಹಾಕೋಬೇಕು. ಸೊ ನಾವೇನು ತೊಗೊಂಡಿದ್ವಲ್ಲ ಅರ್ಧ ಚಮಚ ಅಷ್ಟು ಅರ್ಶಿನದ ಪುಡಿನ ಇಲ್ಲೇ ಹಾಕೊಳಕತ್ತೀನಿ. ಹಂಗೆ ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪುನೂ ಸಹಿತ ಇಲ್ಲೇ ಹಾಕೊಳಕತ್ತೀನಿ. ಆಮೇಲೆ ನೋಡ್ರಿ, ಚಲೋ ತೆಂಗ ಇದನ್ನು ಮಟನ್ನ ಮಸ್ತಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಮಟನ್ನ ಉಕ್ಕರ್ಸಾಕ ಬಿಟ್ಬಿಟ್ರಿ. ಮಟನ್ ಫ್ರೈ ಆಗೋ ಮಟ ನಾವು ಬಿಸಿನೀರು ಕಾಯಿಸ್ಕೊಂಬರೋಣಂತ 3 ಗ್ಲಾಸಷ್ಟು ಬಿಸಿನೀರು ಕಾಯಿಸಿ ನಾನೀಗ ಇದಕ್ಕೆ ಹಾಕೋತೇನೆ. ನೋಡ್ರಿ, ಮಟನ್ ಫ್ರೈ ಆಗೈತಿ. 3 ಗ್ಲಾಸಷ್ಟು ಬಿಸಿನೀರು ಹಾಕ್ಕೊಂಡು ಚಲೋ ತೆಂಗ ಮಿಕ್ಸ್ ಮಾಡಿಕೊಂಡು ಈಗ ಕುಕ್ಕರ್ ಲಿಡ್ನ ಮುಚ್ಚಿ ಬರೋಬ್ಬರಿ 5 ರಿಂದ 6 ವಿಜಿಲ್ ಹೊಡೆಸ್ಕೊಂಡು ಬರಬೇಕು. ಸೊ ಮಟನ್ ಚಲೋ ತೆಂಗ ಬೇಯಬೇಕು. ಮಟನ್ ಬೇಯೋ ಮಟ ನಾವು ಮಸಾಲೆನ ರುಬ್ಕೊಂಬರೋಣಂತ ಬರ್ರಿ. ನೋಡ್ರಿ, ನಾನೀಗ ಇಲ್ಲೇ ಒಂದು ಮಿಕ್ಸಿ ಜಾರ್ನ ಇಟ್ಕೊಂಡು ನಾವು ಹುರಿದಿಟ್ಕೊಂಡಿದ್ವಲ್ಲ ಕೊಬ್ಬರಿ ಮತ್ತು ಉಳ್ಳಾಗಡ್ಡಿನ ಹಾಕೊಳಕತ್ತೀನಿ. ಅದ್ರ ಜೊತೆಗೆ ನೋಡ್ರಿ 1 ಹಿಡಿಯಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೊಳಕತ್ತೀನಿ. ನೋಡ್ರಿ, ಕೊತ್ತಂಬರಿ ಸೊಪ್ಪು ಹಾಕೊಂಡ್ಮೇಲೆ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಸಹಿತ ಹಾಕೋಬೇಕು. 3 ಇಂಚಷ್ಟು ಶುಂಠಿನ ಹಿಂಗೆ ಕಟ್ ಮಾಡಿ ಹಾಕೊಳಕತ್ತೀನಿ. ಹಂಗೆ ನೋಡ್ರಿ, 3 ಗಡ್ಡಿ ಅಷ್ಟು ಬೆಳ್ಳುಳ್ಳಿನ ಸಹಿತ ನಾನು ಇಲ್ಲಿ ಹಾಕೊಳತ್ತೀನಿ. 5 ಗೋಡಂಬಿ ಹಾಕೊಳಕತ್ತೀನಿ. 1 ಚಮಚೆಯಷ್ಟು ಗಸಗಸಿನ ಇದ್ರಾಗ ನಾನು ಸೇರಿಸ್ಕೊಳಕತ್ತೀನಿ. ಹಂಗೆ ನೋಡ್ರಿ, 1 ದೊಡ್ಡ ಸೈಜ್ ಟೊಮ್ಯಾಟೊ ಹಾಕೊಂಡು ಈಗ ರುಬ್ಬಾಕ ನೀರು ಎಷ್ಟು ಬೇಕು ಅಷ್ಟು ಹಾಕೊಂಡು ಇದನ್ನ ಸಣ್ಣಗೆ ರುಬ್ಕೊಂಡ್ ಬರೋಣಂತ. ನೋಡ್ರಿ, ಇಲ್ಲಿ ಸಣ್ಣಗೆ ರುಬ್ಕೊಂಡ್ ಬಂದ ನಾನು ನಿಮ್ಗೆ ತೋರ್ಸಾಕತ್ತೀನಿ. ರುಬ್ಬೋದ್ರಾಗ ನೋಡ್ರಿ ವಿಜಿಲ್ ಕೂಡ ಹೊಡೆಯಕ್ ಸ್ಟಾರ್ಟ್ ಆಯ್ತು. ಮಟನ್ ಕೂಡ ಬಂದೈತಿ. 5-6 ವಿಜಿಲ್ ಆದ್ಮೇಲೆ ಇದನ್ನ ತಣ್ಣಗಾಗಕ್ ಬಿಟ್ಟು ಕುಕ್ಕರ್ನ ತೆಗೆದು ನಿಮ್ಗೆ ತೋರ್ಸಾಕತ್ತೀನಿ. ನೋಡ್ರಿ, ಇಲ್ಲೇ ಬರೋಬ್ಬರಿ ಮಟನ್ ಮಸ್ತಾಗೆ ಬಂದೈತಿ. ನೋಡ್ರಿ, ಇಲ್ಲೇನು ಮಕ್ಕಳಿಗೆ ಏನಾರು ಸೂಪ್ ತೆಗಿಯೋದಿತ್ತಂದ್ರ ಈಗ ತಕೊಂಡ್ಬಿಡ್ರಿ. ಹಂಗ ನೋಡ್ರಿ, ನಾನಿಲ್ಲೇ ಸ್ಟೋವ್ ಹಚ್ಕೊಂಡು ನಿಮ್ಗ ತೋರ್ಸಾಕತ್ತೇನಂತ ಎಷ್ಟು ಚಂದ ಮಟನ್ ಬಂದೈತೆ ಅಂತ ಹೇಳಿ. ನೋಡ್ರಿ, ಇಲ್ಲಿ ಮಟನ್ ಮಸ್ತಾಗೆ ಬಂದೈತಿ.
ನೋಡ್ರಿ ಈಗ ಖಾರ ಪುಡಿನ ಸೇರಿಸ್ಕೋಬೇಕು. ನಾನಿಲ್ಲಿ 5-6 ಚಮಚದಷ್ಟು ಬರೋಬ್ಬರಿ ಮಸಾಲೆ ಖಾರನ ಹಾಕೊಳಕತ್ತೀನಿ. ನೀವೇನಾರ ಮಸಾಲೆ ಖಾರ ಹಾಕೊಳ್ಳಿಲ್ಲ ಅಂತಂದ್ರೆ ಬರೀ ಅಚ್ಚ ಖಾರದ ಪುಡಿ ಹಾಕೊಳ್ಳೋರಿದ್ರೆ ಗರಂ ಮಸಾಲ ಧನಿಯಾ ಪುಡಿನೂ ಸೇರಿಸ್ಕೊಂಡು ಸ್ವಲ್ಪ ಮಟನ್ ಮಸಾಲನು ಸಹಿತ ಹಾಕೊಂಡು ಚಲೋ ತಂಗ ಮಿಕ್ಸ್ ಮಾಡ್ಕೊರಿ. ಹಂಗೆ ನೋಡ್ರಿ ಇಲ್ಲೇ ನಾನು ರುಬ್ಬಿದ್ದ ಮಸಾಲೆನೂ ಸಹಿತ ಇಲ್ಲೇ ಹಾಕೊಳಕತ್ತೀನಿ. ರುಬ್ಬಿದ ಮಸಾಲೆಗೆ ನೋಡ್ರಿ ಜಾರಿಗೆನ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲಿ ಸೇರಿಸ್ಕೊಂಡ್ಬಿಡ್ರಿ. ಆಮೇಲೆ ನಿಮ್ಗೆ ಸಾರಿಗೆ ಎಷ್ಟು ನೀರು ಬೇಕಾಕತಿ ನೋಡಿಕೊಂಡು ನೀರನ್ನ ಹಾಕೋರಿ. ಸೊ ನಿಮ್ಗೆ ಕನ್ಸಿಸ್ಟೆನ್ಸಿ ನೋಡ್ಕೊರಿ, ಸಾರು ತೆಳು ಬೇಕೋ ಗಟ್ಟಿ ಬೇಕೋ ನೋಡಿಕೊಂಡು ನೀರನ್ನ ಸೇರಿಸ್ಕೊಂಡು ನೋಡ್ರಿ ಇದು ಚಲೋ ತೆಂಗ ಹಿಂಗೆ ಕುದಿಬೇಕು. ಮಸ್ತಾಗೆ ಮಿಕ್ಸ್ ಮಾಡಿಕೊಂಡು ಚಲೋ ತೆಂಗ ಕುದಿಯಕ್ಕೆ ಬಿಟ್ಬಿಡ್ರಿ. ಉಪ್ಪುನು ಸಹಿತ ಟೇಸ್ಟ್ ಮಾಡಿರಿ. ಉಪ್ಪು ಕಮ್ಮಿ ಅನಿಸಿದ್ರೆ ಇಲ್ಲೇ ಹಾಕೋರಿ. ಹಂಗೆ ಏನಾರು ನಿಮ್ಗೆ ಖಾರ ಕಮ್ಮಿ ಅನಿಸಿದ್ರು ಸಹಿತ ಇಲ್ಲೇ ಒಂದು ಸ್ವಲ್ಪ ಖಾರನೂ ಹಾಕ್ಕೊಂಡು ಚಲೋ ತಂಗಿದನ್ನ ಮಿಕ್ಸ್ ಮಾಡ್ಕೊರಿ. ನೋಡ್ರಿ ನಾ ಇಲ್ಲಿ ತೋರ್ಸಾತೀನಿ ನಾನು ಎಷ್ಟು ನೀರು ಹಿಂಗೆ ಹಾಕೊಂಡೇನಿ. ಬರೋಬ್ಬರಿ ಒಂದು 4-4.25 ಗ್ಲಾಸ್ ಅಷ್ಟು ನೀರು ನಾ ಇಲ್ಲೇ ಯೂಸ್ ಮಾಡೇನ್ರಿ. ನಿಮಗೆ ಎಷ್ಟು ಬೇಕೋ ನೋಡ್ರಿ ಸಾರಿಗೆ ಅಷ್ಟು ಹಾಕೋರಿ. ನೋಡ್ರಿ ಚಂದಗೆ ಹಿಂಗೆ ಮಿಕ್ಸ್ ಮಾಡ್ಕೊರಿ. ಚಂದಗೆ ಮಿಕ್ಸ್ ಮಾಡ್ಕೋಬೇಕು, ಯಾಕಂದ್ರೆ ಮಟನ್ ಪೀಸಿಗೆ ರುಬ್ಬಿದ ಮಸಾಲೆ ಉಪ್ಪು ಖಾರ ಎಲ್ಲ ಚಂದಗೆ ಹಿಡಿಬೇಕು. ಸೊ ಮಿಕ್ಸ್ ಮಾಡಿಕೊಂಡು ನೋಡ್ರಿ ಮುಚ್ಚಳ ಮುಚ್ಚಿ ಬರೋಬ್ಬರಿ 10-15 ನಿಮಿಷ ಚಲೋ ತೆಂಗ ಇದನ್ನು ಮಟನ್ನ ಬೇಯಿಸ್ಕೋರಿ. ಸಾರು ಕುದ್ದಷ್ಟು ರುಚಿ ಬರ್ತೈತ್ರಿ. ಸೊ 10-15 ನಿಮಿಷ ಕುದಿಸ್ಕೋರಿ. ಈಗ ನೋಡ್ರಿ 10-15 ನಿಮಿಷ ಕುದ್ದೈತಿ. ನಾನು ನಿಮ್ಗೆ ಮುಚ್ಚಳ ತೆಗೆದು ತೋರ್ಸಾಕತ್ತೀನಿ. ನೋಡ್ರಿ ಇನ್ನು ಸಾರು ಎಷ್ಟು ಚಂದ ಕುದಿಯಾತೈತೆ ಅಂತ ಹೇಳಿ. ಸೊ ಈಗ ಮಟನ್ ಸಾರು ರೆಡಿ ಆಗೈತ್ರಿ. ನೋಡ್ರಿ ಇಲ್ಲೇ ಕಂಪ್ಲೀಟ್ ಆಗಿ ಮಟನ್ ಸಾರು ರೆಡಿ ಆಗಿದೆ. ನೋಡ್ರಿ ಮಟನ್ ಪೀಸ್ ಸಹಿತ ಎಷ್ಟು ಚಂದ ಕಾಣತಾವ, ಎಷ್ಟು ಮಸ್ತ್ ಆಗ್ಯಾವ ಅಂತ ಹೇಳಿ ನಿಮಗೆ ತೋರ್ಸಾತೀನಿ. ಮಸ್ತಾಗಿ ಮಸಾಲೆ ಎಲ್ಲ ಹಿಡ್ದಿರ್ತಾವ್ರಿ. ಈಗ ಸ್ಟವ್ ಆಫ್ ಮಾಡಿ 2 ನಿಮಿಷ ಮುಚ್ಚಳ ಮುಚ್ಚಿ ಹಂಗೆ ಇಟ್ಬಿಡುನು. ನೋಡ್ರಿ ಈಗ 2 ನಿಮಿಷ ಬಿಟ್ಟು ತೋರ್ಸಾತೀನಿ. ಆಹಾ ಬಾಯಾಗ ನೀರು ಬರ್ತಾವಲ್ರಿ, ನೋಡಿದ್ರೆ ಎಷ್ಟು ಮಸ್ತ್ ಆಗ್ಯದ ನೋಡ್ರಿ. ಭಾರಿ ಆಗ್ಯದಲ್ರಿ ಮಟನ್ ಸಾರು. ನೋಡ್ರಿ ಎಷ್ಟು ಚಂದ ಎಣ್ಣೆ ತೇಲ ಆತೈತಿ. ನೋಡ್ರಿ ಯಾವಾಗಲೂ ಶುಂಠಿ ಬೆಳ್ಳುಳ್ಳಿ ಮತ್ತು ಎಣ್ಣೆ ಮುಂದಿರ್ಬೇಕು ಮಟನ್ ಸಾರಿಗೆ, ಅಂದ್ರನ ಅದ್ರದ್ದು ರುಚಿ ಜಾಸ್ತಿ. ಟೊಮ್ಯಾಟೋನ ಸ್ವಲ್ಪ ಕಮ್ಮಿ ಹಾಕೊಂಡು ಮಾಡ್ಕೊರಿ, ಭಾರಿ ಟೇಸ್ಟ್ ಇರ್ತೈತಿ ಮಟನ್ ಸಾರು. ಆಹಾ ನೋಡ್ರಿ ಇಲ್ಲೇ ಮಸ್ತ್ ಕಾಣತದಲ್ರಿ. ಎಷ್ಟು ಬರೀ ಕಾಣೋದಲ್ರಿ, ತಿನ್ನಾಕೂ ಅಷ್ಟು ರುಚಿ ಇರ್ತೈತಿ ಇದು. ಆಹಾ ಭಾರಿ ಆಗ್ಯದ ನೋಡ್ರಿ ಮಟನ್ ಸಾರು. ಯಾವಾಗ ತಿಂತೇವನ ಅನಿಸ್ಬಿಡ್ತೈತಿ ನೋಡಿದ್ರೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಮರೆಯೋಕೆ ಹೋಗಬೇಡ್ರಿ. ಯಾಕಂದ್ರೆ ಇಂಥವ ಈಸಿ ರೆಸಿಪೀಸ್ ಮಸ್ತಾಗೆ ನಾಟಿ ಸ್ಟೈಲ್ನಾಗ ಮನ್ಯಾಗಿರೋ ಐಟಮ್ಸ್ನಾಗ ಮಾಡ್ಕೊಂಡು ತಿನ್ನೋವಂಥ ರೆಸಿಪೀಸ್ ನಾನು ಇನ್ನು ಮುಂದೆ ಇನ್ನೂ ತೋರಿಸ್ತಿರ್ತೀನಿ. ಸೊ ಅದಕ್ಕೆ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡ್ರಿ. ಪ್ಲೀಸ್ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ ಅಂತ ಹೇಳಿ ಕೇಳ್ಕೊತೀನಿ. ಹಂಗೆ ನೋಡ್ರಿ ಇಲ್ಲೇ ನಿಮಗೆ ತೋರ್ಸಾಕತ್ತೀನಿ ಸಾರು ಎಷ್ಟು ಚಲೋ ಆಗೈತಿ ಅಂತ ಹೇಳಿ. ನೋಡ್ರಿ ಇಲ್ಲೇ ಜಾಸ್ತಿ ತೆಳು ಇಲ್ಲ, ಗಟ್ಟಿ ಇಲ್ಲ. ನೋಡ್ರಿ ಹಿಂಗೆ ಮೀಡಿಯಮ್ ಕನ್ಸಿಸ್ಟೆನ್ಸಿ ನಿಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊರಿ. ಅಂದರೆ ಎಷ್ಟು ನೀರು ಬೇಕು ನೋಡಿ ಹಾಕ್ಕೊಂಡು ನಿಮಗೆ ಯಾವ ಥರ ಸಾರು ಇಷ್ಟ ಆಗ್ತದೆ ಹಂಗೆ ಮಾಡ್ಕೊರಿ. ಬರೀ ಸರ್ವ್ ಮಾಡಿ ನಿಮ್ಗೆ ತೋರಿಸ್ತೇನೆ ಅಂತ ಹೇಳಿ. ಓಹೋ ನೋಡ್ರಿ ಇಲ್ಲೇ ನಿಮ್ಗೆ ಸರ್ವ್ ಮಾಡಿ ತೋರ್ಸಾಕತ್ತೀನಿ. ಎಷ್ಟು ಮಸ್ತ್ ನೋಡ್ರಿ, ಯಾವುದೋ ಹೋಟೆಲ್ನಾಗ ಕೂತ್ಕೊಂಡಿವೇನೋ ಅನ್ನೋರು ಹಂಗೆ ಐತಲ್ರಿ ಫೀಲ್. ನೋಡ್ರಿ ಯಾವುದೋ ಹೋಟೆಲ್ನಾಗ ಸರ್ವ್ ಮಾಡ್ದಂಗೆ ಅನ್ಸಾತೈತಿ ಮಟನ್ ಸಾರು. ನೋಡ್ರಿ ಹಿಂಗೆ ಮುದ್ದಿಗೆ, ಅನ್ನಕ್ಕೆ, ಜೋಳದ ರೊಟ್ಟಿ ಜೊತೆ, ಚಪಾತಿ ಜೊತೆ ಸೂಪರ್ ಆಗಿರ್ತೈತಿ. ಬರೀ ಅಷ್ಟೇ ಅಲ್ರಿ, ನೀವು ಇಡ್ಲಿ ದೋಸೆ ಜೊತೆನೂ ಇದನ್ನು ತಿಂದು ನೋಡ್ರಿ. ಸಾರು ಇಷ್ಟು ಬೆಸ್ಟ್ ಕಾಂಬಿನೇಷನ್ ಅನಿಸ್ತೈತಲ್ಲ. ನಮ್ಮ ಮನ್ಯಾಗಂತೂ ನೋಡ್ರಿ ಬರೋಬ್ಬರಿ ನಾವು ಪೀಸ್ ಇರ್ತಾವ ಬಿಡ್ತಾವ ಗೊತ್ತಿಲ್ಲ, ಪೀಸ್ ಅವತ್ತಿನ ದಿನಾನ ಖಾಲಿ ಆದರೂ ಮರನೇ ದಿನ ಅಟ್ಲೀಸ್ಟ್ ಸಾರರ ಉಳಿಸು ಹಂಗೆ ನಾವು ಸಾರು ಮಾಡಿರ್ತೀವಿ. ಬೇಕಂತ ಹೇಳಿ ಇಡ್ಲಿಗೆ ಮತ್ತು ದೋಸೆಗೆ ನೆನೆ ಹಾಕ್ಬಿಡ್ತೀನಿ ನಾನು. ಯಾಕಂದ್ರೆ ಮರನೇ ದಿನ ಸಾರ್ನಾಗ ಇಡ್ಲಿ ದೋಸೆ ತಿನ್ನಕ್ಕೆ ಭಾರಿ ಟೇಸ್ಟ್ ಅನಿಸ್ತೈತಿ. ನೀವು ತಡ ಯಾಕೆ ಮಾಡ್ತೀರಿ? ಆದಷ್ಟು ಜಲ್ದಿ ಈ ಮಟನ್ ಸಾರನ್ನ ನಿಮ್ಮ ಮನ್ಯಾಗ ಮಾಡ್ಕೊಂಡು ತಿಂದು ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ಯಾಗ ನನಗೆ ಕಮೆಂಟ್ ಮಾಡೋದನ್ನ ಮರೆಯೋಕೆ ಹೋಗಬೇಡ್ರಿ. ಸಿಗ್ತೀನಂತ ನಿಮಗೆ ಮುಂದಿಂದ ಒಂದು ಚಲೋ ರೆಸಿಪಿಯೊಂದಿಗೆ. ಪ್ಲೀಸ್ ಕಮೆಂಟ್ ಮಾಡೋಕೆ ಮರೆಯೋಕೆ ಹೋಗಬೇಡ್ರಿ. ಹೆಂಗಾಗಿತ್ತು ಅಂತ ಹೇಳಿ ರುಚಿ ಹೇಳಿದ್ರನಲ್ರಿ ಮುಂದಿಂದು ವಿಡಿಯೋಸ್ ಮಾಡೋಕೆ ನನಗೆ ಇಂಟ್ರೆಸ್ಟ್ ಬರೋದು. ನಿಮ್ಗೆ ನನ್ನ ರೆಸಿಪಿ ಇಷ್ಟ ಆಗಾಕತ್ತಾವ ಇಲ್ಲ ಅಂತ ಹೇಳಿ ನನಗೆ ಹೆಂಗೆ ಗೊತ್ತಾಗಬೇಕು? ಸೊ ಇಷ್ಟ ಆಗ್ತದ ಇಲ್ಲೋ ಅದನ್ನು ಪ್ಲೀಸ್ ಕಮೆಂಟ್ ಸೆಕ್ಷನ್ಯಾಗ ಕಮೆಂಟ್ ಮಾಡಿ ಹೇಳ್ರಿ. ಸೊ ಸಿಗ್ತೀನಂತ ನಿಮಗೆ ಮುಂದಿನ ವಿಡಿಯೋದಾಗ. ಸೊ ಅಲ್ಲಿ ಮಠ ಎಲ್ಲರೂ ಟೇಕ್ ಕೇರ್. ನಮಸ್ಕಾರಗಳು, ಎಲ್ಲರಿಗೂ ಧನ್ಯವಾದಗಳು, ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ವೇಟ್ ಮಾಡಿರಿ ನನ್ನದು ನೆಕ್ಸ್ಟ್ ವಿಡಿಯೋಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ನೆಕ್ಸ್ಟ್ ವಿಡಿಯೋ ಬರೋ ಮಟ್ಟ ಈ ಮಟನ್ ಸಾರು ಒಂದ್ಸಲ ಟ್ರೈ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.